ದರ್ಶನ್ ಕೇಸ್ನಲ್ಲಿ ಹಾಸ್ಯ ನಟ ಚಿಕ್ಕಣ್ಣಗೂ ಕೂಡ ಈಗ ನೋಟಿಸ್ ಅನ್ನ ನೀಡಲಾಗಿದೆ. ಇವತ್ತೇ ಹಾಸ್ಯ ನಟ ಚಿಕ್ಕಣ್ಣ ವಿಚಾರಣೆಗೆ ಹಾಜರಾಗಬಹುದಂತ ಸಾಧ್ಯತೆ ಇದೆ. ರೇಣುಕಾಸ್ವಾಮಿ ಮರ್ಡರ್ಗೂ ಚಿಕ್ಕಣ್ಣಗೂ ಏನ್ ಸಂಬಂಧ ಏನು ಅಂತ ಅಂದ್ರೆ, ಕೊಲೆಗೂ ಮುನ್ನ ದರ್ಶನ್ ಪಾರ್ಟಿ ಮಾಡಿದ್ರಲ್ಲ, ಆ ಪಾರ್ಟಿಯಲ್ಲಿ ಚಿಕ್ಕಣ್ಣ ಭಾಗಿಯಾಗಿದ್ರು ಅನ್ನುವಂಥದ್ದು ಈಗ ಗೊತ್ತಾಗಿರುವಂತ ಸಂಗತಿ. ಸ್ಟೋನಿ ಬ್ರೂಕ್ಸ್ ಹೋಟೆಲ್ನಲ್ಲಿ ದರ್ಶನ್ ಜೊತೆಗೆ ಪಾರ್ಟಿ ಮಾಡಿದ್ರಂತೆ. ರೇಣುಕಾಸ್ವಾಮಿ ಕೊಲೆಗೂ ಮುನ್ನ ದರ್ಶನ್ ಜೊತೆಗೆ ಚಿಕ್ಕಣ್ಣ ಇದ್ರು. ಪಾರ್ಟಿ ವೇಳೆ ಚಿಕ್ಕಣ್ಣ ಇದ್ದಂತ ಮಾಹಿತಿ ಈಗ ಪೊಲೀಸರಿಗೆ ಗೊತ್ತಾಗಿದೆ. ಅದಾದ ನಂತರ ಪಾರ್ಟಿಯಿಂದ ನಟ ದರ್ಶನ್ ಪಟ್ಟಣಗೆರೆ ಶೆಡ್ಗೆ ಹೋಗಿರ್ತಾರೆ. ಆ ಟೈಮ್ನಲ್ಲಿ ಬಹುಶಃ ಚಿಕ್ಕಣ್ಣ ಅವರು ಅಲ್ಲೇ ಬಿಟ್ಟು ಹೋಗಿರ್ಬೋದು. ಅಕಸ್ಮಾತ್ ಅಲ್ಲಿ ಏನಾದರೂ ಕರ್ಕೊಂಡು ಹೋಗಿದ್ದಿದ್ರೆ ಇವತ್ತು ಚಿಕ್ಕಣ್ಣ ಅವರು ಕೂಡ ಲಾಕ್ ಆಗಿರ್ತಾ ಇದ್ರು. ಬಹುಶಃ ಹೋದಂಗಿಲ್ಲ ಪಟ್ಟಣಗೆರೆ ಶೆಡ್ಗೆ. ಸೊ ಸ್ಟೋನಿ ಬ್ರೂಕ್ಸ್ ಅಲ್ಲಿ ಚಿಕ್ಕಣ್ಣ ಉಳಿದುಕೊಳ್ತಾರೋ ಅಲ್ಲಿಂದ ಹೊರಡ್ತಾರೋ ಏನೋ ಗೊತ್ತಿಲ್ಲ. ಇವರು ಈ ಗ್ಯಾಂಗ್ ಮಾತ್ರ ಹೊರಟಿದೆ. ಸೊ ರೇಣುಕಾಸ್ವಾಮಿ ಕೊಲೆ ಕೇಸ್ನಿಂದ ಈಗ ಚಿಕ್ಕಣ್ಣಗೂ ಸಂಕಷ್ಟ ಶುರುವಾಗಿದೆ. ಅಲ್ಲ, ಇಷ್ಟು ದಿವಸ ಈ ಥರನಾದ ಪ್ರಕರಣ ಇವ್ರುಗಳೆಲ್ಲ ಅರೆಸ್ಟ್ ಆಗ್ತಾ ಇರೋದು ಇದನ್ನ ನೋಡಿ ಚಿಕ್ಕಣ್ಣ ಅವ್ರ ಮನೇಲಿ ಟಿವಿ ನೋಡಿದಂಥ ಸಂದರ್ಭದಲ್ಲಿ ಅವ್ರಿಗೆ ಹೆಂಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪುಕ್ಕ ಅಂದಿರ್ಬೋದು. ಯಾಕಂದರೆ ಕೆಲವೇ ಕ್ಷಣಗಳ ಮುಂಚೆ ಆ ಗ್ಯಾಂಗ್ನಲ್ಲಿ ನಾನು ಇದ್ನಲ್ಲಪ್ಪ ಅನ್ನುವಂಥದ್ದು ಅವರ ಆತಂಕ ಕಾರಣ ಆಗಿರುವಂಥದ್ದು ಸಹಜವಾದಂಥ ಒಂದು ಸಂಗತಿ ಆಗಿರುತ್ತೆ. ಬಟ್ ಈಗ ಬಹುಶಃ ಅವರಿಂದ ಕೆಲ ಸ್ಟೇಟ್ಮೆಂಟ್ಸನ್ನು ಪಡೆದುಕೊಳ್ಬೋದು ಸಾಕ್ಷಿಗಳ ರೂಪದಲ್ಲಿ. ಇವರೆಲ್ಲ ಪಾರ್ಟಿ ಮಾಡಿದ್ದು ಮತ್ತೊಂದು, ಆಮೇಲೆ ಏನಾದರೂ ಹತ್ಯೆಗೆ ಸಂಬಂಧಪಟ್ಟಾಗೆ ಚಿಕ್ಕಣ್ಣ ಅವರಿಗೆ ಏನಾದರೂ ಇವ್ರು ಬಾಯಿ ಬಿಟ್ಟಿರೋದು ಈ ಥರದ್ದು ಏನಾದರೂ ಇದ್ದರೆ ಅವ್ರು ಹೇಳಿದ್ರೆ ಅದು ಕೂಡ ಪ್ರಮುಖವಾದಂಥ ಸಾಕ್ಷ್ಯಗಳಾಗುತ್ತೆ. ಅದನ್ನಿಲ್ಲ ಅಂತ ಅಂದರೂ ಕೂಡ ಇವ್ರು ಪಾರ್ಟಿ ಮಾಡ್ತಾ ಇದ್ರು ಮತ್ತೊಂದು ಈ ಥರದಂಥ ಡೀಟೇಲ್ಸನ್ನು ಚಿಕ್ಕಣ್ಣ ಅವ್ರ ಮುಖೇನವಾಗಿ ಸಾಕ್ಷ್ಯಗಳ ರೂಪದಲ್ಲಿ ಕಲೆ ಹಾಕುವಂಥ ಕಾರ್ಯ ಆಗುತ್ತೆ.